ತಮ್ಮ ಹುಟ್ಟುಹಬ್ಬಕ್ಕೆ ಬ್ರೇಕ್ ಹಾಕಿದ್ದಾರೆ ಎಚ್.ಡಿ. ದೇವೇಗೌಡರು. ಬರ್ತ್ಡೇಯನ್ನ ಆಚರಿಸಿಕೊಳ್ಳಬಾರದು ಅಂತ ಮಾಜಿ ಪ್ರಧಾನಿ ನಿರ್ಧಾರ ಮಾಡಿದ್ದಾರೆ. ಕಾರ್ಯಕರ್ತರು ಅಭಿಮಾನಿಗಳಿಗೆ ಪತ್ರದ ಮೂಲಕ ಸಂದೇಶವನ್ನ ರವಾನಿಸಿದ್ದಾರೆ. ಎಚ್.ಡಿ. ದೇವೇಗೌಡರು ಹುಟ್ಟುಹಬ್ಬಕ್ಕೆ ಬ್ರೇಕ್ ಹಾಕಿದ್ದಾರೆ. ದೊಡ್ಡಗೌಡರು, ನಾನು ಈ ಬಾರಿ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳಲ್ಲ, ತಾವು ಇದ್ದಲ್ಲಿಯೇ ಹರಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಎಚ್.ಡಿ. ದೇವೇಗೌಡರು ತಮ್ಮ ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ ಪತ್ರದ ಮೂಲಕ ಸಂದೇಶವನ್ನ ರವಾನಿಸಿದ್ದಾರೆ. ಈಗ ಆಲ್ರೆಡಿ ಪ್ರಜ್ವಲ್ ಹಾಗೆ ರೇವಣ್ಣ ಪ್ರಕರಣದಿಂದ ಸಾಕಷ್ಟು ಕೂಗು ಹೋಗಿದ್ದಾರೆ, ನೊಂದಿದ್ದಾರೆ. ಆ ಪತ್ರವನ್ನ ಗಮನಿಸ್ತಾ ಇದ್ದೀರಿ. ಇದೇ ತಿಂಗಳ 18ರಂದು ನಾನು 91 ವರ್ಷ ಪೂರೈಸಿ 92ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದು, ಕಾರಣಾಂತರಗಳಿಂದ ನಾನು ನನ್ನ ಜನ್ಮದಿನ ಆಚರಣೆ ಮಾಡ್ಕೊಳ್ತಾ ಇಲ್ಲ, ಹೀಗಾಗಿ ತಾವೆಲ್ಲರೂ ಇದ್ದಲ್ಲಿಯೇ ಹಾರೈಸಬೇಕು ಅಂತ ಮನವಿ ಮಾಡ್ಕೊಳ್ತೇನೆ. ಪ್ರಸಕ್ತ ನಡೀತಾ ಇರುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗೆ ಎಲ್ಲರೂ ಕೂಡ ಶ್ರಮ ಹಾಕಿ ಪ್ರಾಮಾಣಿಕವಾಗಿ ಗೆಲ್ಲಿಸಬೇಕು, ನಿಮ್ಮೆಲ್ಲರ ವಿಶ್ವಾಸಕ್ಕೆ ಆಭಾರಿಯಾಗಿದ್ದೇನೆ ಅಂತ ದೇವೇಗೌಡರು ಪತ್ರ ಬರೆದಿದ್ದಾರೆ. ಸಾಕಷ್ಟು ಕುಗ್ಗಿ ಹೋಗಿದ್ದಾರೆ, ನೊಂದ್ಕೊಂಡಿದ್ದಾರೆ. ಯಾಕಂತಂದ್ರೆ ಮೊಮ್ಮಗ ಮಾಡಿರುವಂತಹ ಕೃತ್ಯ ಏನಿದೆಯಲ್ಲ, ಇದು ಇಡೀ ಕುಟುಂಬದ ಮರ್ಯಾದೆಯನ್ನ ಬೀದಿಗೆ ತಂದು ಬಿಟ್ಟಿದೆ. ಜೊತೆಗೆ ರೇವಣ್ಣ ಅವರು ಜೈಲಿಗೆ ಹೋಗಿದ್ದ ವಿಚಾರ ಇರಬಹುದು, ಇದೆಲ್ಲವೂ ಕೂಡ ಸಾಕಷ್ಟು ಡಿಸ್ಟರ್ಬ್ ಮಾಡಿದೆ ದೇವೇಗೌಡರನ್ನ. ಸೊ ಹಾಗಾಗಿ ಅವರು ಈ ಬಾರಿ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಾ ಇಲ್ಲ.